ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಸುಂದರ ಜೀವನವನ್ನ ಕಟ್ಕೊಂಡಿದ್ರು. ಆದರೆ ಆ ಸುಂದರ ಕುಟುಂಬಕ್ಕೆ ಘೋರ ನೆರೆಯ ಆಘಾತ ಬಡಿದಿದೆ. ನೆಮ್ಮದಿಯಿಂದ ಇದ್ದಂತ ಕುಟುಂಬದಲ್ಲಿ ಈಗ ಕಣ್ಣೀರು ಮಾತ್ರ ಉಳಿದಿರೋದು. ವಯನಾಡಿನ ದುರಂತದಲ್ಲಿ ತಮ್ಮವರನ್ನ ಕಳ್ಕೊಂಡವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕಥೆ ಇದೆ. ಈಗ ಕನ್ನಡಿಗರು ಕೂಡ ಅದರಲ್ಲಿ ಸಿಲುಕಿದ್ರು. ಸಾಕಷ್ಟು ಜನ ತಮ್ಮ ಕುಟುಂಬದವರನ್ನ ಕಳ್ಕೊಂಡಿದ್ದಾರೆ, ಕುಟುಂಬಕ್ಕೆ ಆಧಾರವಾಗಿದ್ದವರನ್ನ ಕಳ್ಕೊಂಡಿದ್ದಾರೆ. ಭೂ ಕುಸಿತದಲ್ಲಿ ಒಂದೇ ಕುಟುಂಬದ 9 ಮಂದಿ ಸಾವನ್ನಪ್ಪಿದ್ದಾರೆ. ಚೂರಲ್ಮಲಾದಲ್ಲಿ ನೆಲೆಸಿತ್ತು ಈ ಕನ್ನಡಿಗರ ಕುಟುಂಬ. 13 ಮಂದಿಯಲ್ಲಿ ಉಳಿದಿದ್ದು ಈಗ ಕೇವಲ 4 ಮಂದಿ ಮಾತ್ರ. ಈ ಕುಟುಂಬವನ್ನ ಕಳ್ಕೊಂಡ ವೃದ್ಧೆ ಮಹಾದೇವಿ ಈಗ ದಿಕ್ಕು ತೋಚದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. 3 ಗಂಡು ಮಕ್ಕಳು, 3 ಸೊಸೆಯಂದ್ರು, 3 ಮೊಮ್ಮಕ್ಕಳನ್ನ ಮಹಾದೇವಿಯವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಿರಿಯ ಜೀವ, ತುಂಬ ಸಂಸಾರ. ಆದರೆ ಕುಟುಂಬದಲ್ಲಿ ಇದ್ದವರು ಎಲ್ಲರೂ ಈಗ ಆ ಭೂ ಕುಸಿತದ ಪಾಲಾಗ್ಬಿಟ್ಟಿದ್ದಾರೆ. ಉಳಿದಿರುವಂತ 3 ಮೊಮ್ಮಕ್ಕಳ ಜೊತೆಯಲ್ಲಿ ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮೊಮ್ಮಕ್ಕಳ ಜೊತೆಯಲ್ಲಿ ಮಹಾದೇವಿಯವರು ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಮುಂದೆ ಜೀವನ ನಡೆಸೋದು ಹೇಗೆ, ಮೊಮ್ಮಕ್ಕಳಿಗೆ ಭವಿಷ್ಯವನ್ನ ರೂಪಿಸಿಕೊಳ್ಳೋದು ಹೇಗೆ, ನಾನು ಹೇಗೆ ಅವರಿಗೆ ನೆರವಾಗೋದು ಅಂತ ಹೇಳಿ ಅಜ್ಜಿ ಈಗ ಚಿಂತೆಯಲ್ಲಿದ್ದಾರೆ. 9 ಮಂದಿಯಲ್ಲಿ 8 ಮಂದಿಯ ಮೃತದೇಹ ಪತ್ತೆಯಾಗಿದೆ. ಇನ್ನೂ ಕೂಡ 2ನೇ ಮಗನ ಹೆಂಡತಿಯ ಮೃತದೇಹ ಸಿಕ್ಕಿಲ್ಲ. ತನ್ನ ಮೊಮ್ಮಕ್ಕಳನ್ನ ಹಿಡಿದು ಕಾಳಜಿ ಕೇಂದ್ರದಲ್ಲಿ ದಿಕ್ಕು ತೋಚದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಮಹಾದೇವಿ. ಕುಟುಂಬವನ್ನ ಕಳ್ಕೊಂಡಿರುವಂತಹ ವೃದ್ಧೆ ಮಹಾದೇವಿ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾತನಾಡಿಸಿದ್ದಾರೆ. ಅವ್ರ ಕಣ್ಣೀರ ಕತೆ ಏನಿದೆ ಕೇಳೋಣ. ಈಗ ನಮ್ಮ ಜೊತೆಗೆ ಮಹಾದೇವಿ ಅನ್ನೋರು ಮಾತಾಡ್ತಾರೆ. ಅತ್ಯಂತ ದಾರುಣವಾಗಿರುವಂಥ ಪರಿಸ್ಥಿತಿಯಲ್ಲಿ ಅವರು ಇರುವಂಥದ್ದು. ಅವರ 9 ಮಕ್ಕಳನ್ನ ಕಳೆದುಕೊಂಡು 2 ಮೊಮ್ಮಕ್ಕಳ ಜೊತೆ ಮೇಪಾಡಿ ಕಾಳಜಿ ಕೇಂದ್ರದಲ್ಲಿ ಅವರು ಇದೀಗ ಆಶ್ರಯ ಪಡೆದುಕೊಂಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನಾಯ್ತು ಅವತ್ತು ರಾತ್ರಿ ಮಹಾದೇವಿ ಅಮ್ಮ? ರಾತ್ರಿ ನಾವು ಮಗಳ ಮನೇಲಿದ್ದಿ, ನಾನು ಹೋಗಿನಿ ಮಗಳ ಮನೇಲಿ. ಅಲ್ಲಿಂದ ಅಲ್ಲಿ ಮ್ಯಾಕ 2-3 ಮೀಟ್ರ್ ದೂರ ಮಗಳ ಮನೆಗೂ ಅಲ್ಲಿಗೂ. ಇದು ರಾತ್ರಿ ಮಳೆ ಅಂದ್ರೆ ಮಳೆ, ಕರೆಂಟು ಇಲ್ಲ, ಒಂದೂ ಇಲ್ಲ. 3 ದಿನದಿಂದ ಅದಾಗದು, 3 ದಿನದಿಂದ ಕರೆಂಟು ಇಲ್ಲ, ಮಳೆವ. ಹಾಗಾಗಿ ನಾವು 3 ಸತಿ ನನ್ನ ಮಕ್ಕಳು ಕರೆದು ಸಾಕಾಯ್ತು. ಬರೀ ಇಲ್ಲಿ ಬನ್ನಿ ಅಂತ. ಮಳೆ ನೀರೊಂದು ಹೊತ್ತದಿಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ತರ್ಸಿನ ಮೇಲೆ ಹತ್ತಿದ್ರು ಎಲ್ಲರೂ. 3 ಮನೆಯವರು ಒಂದ್ಗ, ಬೇರೆ ಇದ್ದವ್ರು ಎಲ್ಲ ಒಂದು ಬಂದು ಮನೆ ಕದ್ರು. ಮೊನ್ನೆ ದುರಂತದಲ್ಲಿ ಸಾವಾಗಿದ್ದಾರೆ. ಸಾವಾಗದ. ಇನ್ನೊಂದು ಎರಡನೇ ಸೊಸೆ ಸಿಕ್ಕನಿಲ್ಲ ಇನ್ನೂ. ಮನೆ ಅಡಿಯೋಡ ಹೊಂಟೋಯ್ತು. ಮನೆಗಳು 3 ದಂಡಲಿದ್ದು. ನೀವು ಹೆಂಗ್ ಬಂದ್ರಿ ಆ ಮಹಾಪ್ರವಾಹದಿಂದ? ನೀವು ಹೆಂಗ್ ಹೊರಗಡೆ ಬಂದ್ರಿ? ನಾನು ಮ್ಯಾಗಿದ್ದಿ, ನನ್ನ ಮಗಳ ತಮ್ಮ 2-3 ಮೀಟರ್ ಹತ್ತಗದ. ಅಲ್ಲಿಂದ ನಾವು ಅಲ್ಲಿ ಇದ್ದದು. ನಮಗೆ ಕರೆದು 7 ಗಂಟೆಗೆ ಕರ್ದಕ್ಕೆ, 7 ಗಂಟೆಗೆ, 10 ಗಂಟೆಗೆ, 9 ಗಂಟೆ, 3 ದಿನದಿಂದ ಕರೆಯೋದೆ. ಅವ್ರು ಬರ್ನೇ ಇಲ್ಲ. ತಾರ್ಸ ಮೇಲೆ ಹತ್ಕತೀವಿ ಅಂತ ಬಂದೇ ಇಲ್ಲ. ಒಳಗೆ 1 ಗಂಡು 1 ಹೆಣ್ಣಿತ್ತು. ಆ ಗಂಡು ಮಗ 11 ವರ್ಷದ, ಅದು ಹೊಟ್ಟೋಯ್ತು. ಆ ರೋನು ಅವ್ರ ಅಪ್ಪನೊಂದಿಗೆ ಅದು ಹೊಂಟೋಯ್ತು. ಇನ್ನೂ ಒಂದದ, ಒಂದು ಹೆಣ್ಮಗ. ನಾವು ಬೇರೆ ಇದ್ದವ್ರು. ಇನ್ನೊಂದದ, ಅದು ಲಕ್ಕಡಿಲಿ ಓದ್ತದೆ. ಅದು ಮೊನ್ನೆ ದಿನ ಬಂದದು. ಈಗ ನಿಮ್ ಜೊತೆಗೆ ಇದ್ದಾರಾ? ಎಲ್ಲಿದ್ರೆ? ಎಷ್ಟು ಮಕ್ಕಳಿದೆ? ಮೊಮ್ಮಕ್ಕಳಿದ್ದಾರೆ ಈಗ? ಮೊಮ್ಮಕ್ಕ ಇಲ್ಲಿ ಗಂಡ ಹಿರಿ ಮಗನ ಮಕ್ಕಳು 4 2 ಗಂಡು 2. ಅವ್ರ 2 ಮಕ್ಕಳು ಮದುವೆ ಆಗವ, ಬಚಾವಾಗಿದ್ದಾರೆ. 2 ಹೆಣ್ಮಕ್ಳು ಮದುವೆ ಆಗವ, ಮಕ್ಕಳು ಹೋಗ್ಬೇಕ. ಅದ್ರದ್ದು ಒಂದು ಹೋಯ್ತು, ಒಂದು ಮಗ ಹೋಯ್ತು ಮೊಮ್ಮಗಳದು. ಅವ್ರ ದಂಡಲಿದ್ದದು. ಈಗ ಮಹಾದೇವಿ ಅವರ ಮಾತು. ತನ್ನ 3 ಗಂಡು ಮಕ್ಕಳನ್ನ ಮತ್ತೆ ಅವರ ಹೆಂಡತಿ ಅಂದ್ರೆ ತನ್ನ ಸೊಸೆಯನ್ನ ಕಳೆದುಕೊಂಡು, ಅದರಲ್ಲೂ ತಮ್ಮ ಮೊಮ್ಮಕ್ಕಳನ್ನು ಕೂಡ ಒಟ್ಟಾರೆ 9 ಮಂದಿಯನ್ನ ಕಳೆದುಕೊಂಡು ಮಹಾದೇವಿ ಇಲ್ಲಿ ಕಣ್ಣೀರಾಗ್ತಾ ಇರುವಂಥದ್ದು. 3-4 ಮೊಮ್ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕಾಗಿದೆ. ಅವರನ್ನ ನಾನು ಏನ್ ಮಾಡಬೇಕು ಮುಂದಕ್ಕೆ ಅನ್ನುವಂಥದ್ದು ಕೂಡ ನನ್ನ ಬದುಕಿನಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ನನ್ನನ್ನು ಕಾಡ್ತಾ ಇದೆ ಅನ್ನುವಂಥದ್ದನ್ನ ಕಣ್ಣೀರಾಗ್ತಾ ಮಹಾದೇವಿ ಅವರು ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಹೃದಯ ವೃದ್ರಾವಕ ಘಟನೆ. ಆ ಮಹಾ ದುರಂತದಲ್ಲಿ ನಮ್ಮ ಕನ್ನಡಿಗರು ಕೂಡ ನರಳಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ವಯನಾಡಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಒಂದೇ ರಾತ್ರಿಗೆ ಬದುಕು ಅನ್ನೋದು ಪಾಪ ಬುಡಮೇಲ ಆಗ್ಬಿಟ್ಟಿದೆ. ಎಷ್ಟೋ ಕುಟುಂಬಗಳ ಕತೆ ಇದು. ಮನೆ ಜಮೀನನ್ನ ಕಳ್ಕೊಂಡು ಕುಟುಂಬ ಈಗ ದಿಕ್ಕು ತೋಚದಂತೆ ಆಗ್ಬಿಟ್ಟಿದೆ.
ಮಂಡ್ಯ ಮೂಲದ ಗೌರಿಯ ಕತೆ ಕೂಡ ಇದೇ ಆಗಿದೆ. ಸೊ ಕರ್ನಾಟಕದಿಂದ ತುಂಬ ಜನ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಅಂತ ಹೇಳಿ ಮುಂಡಕೈ ಸೇರಿದಂತೆ ವಯನಾಡಿನ ಇತರೆ ಭಾಗದಲ್ಲಿ ನೆಲೆಯೂರಿದ್ದಾರೆ. ಕುಟುಂಬ ಸಮೇತ ಹೋಗಿ 30-40 ವರ್ಷಗಳಿಂದ ಕೆಲಸ ಮಾಡ್ತಿರೋರು ಅಲ್ಲಿದ್ದಾರೆ. ಮುಂಡಕೈನಲ್ಲಿ ಮಂಡ್ಯದ ಗೌರಿ ಕುಟುಂಬ ನೆಲೆಸಿತ್ತು. 25 ವರ್ಷಗಳಿಂದ ಮುಂಡಕೈನಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಆದರೆ ಏಕಾಏಕಿ ಸಂಭವಿಸಿದಂಥ ಮಧ್ಯರಾತ್ರಿ ಸಂಭವಿಸಿದಂಥ ಭೂಕುಸಿತದಲ್ಲಿ ಮನೆ ಜಮೀನು ಎಲ್ಲ ನಾಶ ಆಗ್ಬಿಟ್ಟಿದೆ. ಪತಿಯ ಜೊತೆ ಸಾವಿನಿಂದ ಗೌರಿ ಪಾರಾಗಿದ್ದಾರೆ. ಅವತ್ತಿನ ಕರಾಳತೆ ಹೇಗಿತ್ತು ಅಂತ ಹೇಳಿ ಗೌರಿ ಭಾವುಕತೆಯಿಂದ ವಿವರಿಸಿದ್ದಾರೆ. ಇದು ನ್ಯೂಸ್ 18ನಲ್ಲಿ ವಯನಾಡಿನ ಕಣ್ಣೀರ ಕಥೆಗಳು. ಹಾಗಾದ್ರೆ ಗೌರಿ ಅವರು ಏನು ಹೇಳಿದ್ದಾರೆ, ಆ ಘಟನೆ ದಿನ ಏನಾಯಿತು, ಆ ಕರಾಳತೆ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮ ರಿಪೋರ್ಟರ್ ಆಶಿಕ್ ಗೌರಿ ಅವರನ್ನ ಮಾತಾಡಿಸಿದ್ದಾರೆ, ನೋಡೋಣ. ಈಗ ನ್ಯೂಸ್ 18 ಜೊತೆಗೆ ಮಾತನಾಡೋದಕ್ಕೆ ಗೌರಿ ಮತ್ತು ಮಹಾದೇವಿ ಇಬ್ರು ಕೂಡ ಕನ್ನಡದವರು. ಇಲ್ಲಿ ಬಂದು ಟಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ರು. ಈಗ ಅವರ ಮನೆಯು ಅವರ ಕುಟುಂಬಸ್ಥರೆಲ್ಲರನ್ನು ಕೂಡ ಅವರು ಕಳೆದುಕೊಂಡು ಒಂದು ರೀತಿಯ ಒಂದು ಅಳುವಿನ ಮಡಿಲಲ್ಲಿರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಅಕ್ಕ, ನೀವು ಎಲ್ಲಿತ್ತು ನಿಮ್ಮ ಮನೆ, ಏನಾಯ್ತು ಅಂತ? ನಮ್ಮ ಮನೆ ಒಳರ್ಲಿಕ್ಕಪ್ಪ, ನಮ್ಮ ಮನೆ ಒಳರ್ಲಿ ಈ ಮುಂಡಕೈಯಿಂದ ಪುಂಜರಿ ಮಠದಿಂದ ಕಲ್ಲು ಮಣ್ಣು ಬೆಟ್ಟ ಉಳ್ಕೊಂಬಂದಾಗ ಆ ಸೈಡಿಯೇ ನಮ್ಮ ಮಣ ಮ್ಯಾಕೋಸಿ, ಆ ರೋಡ್ ನಿಂತ ಮ್ಯಾಕ ನಮ್ಮ ಮಣ. ನಾನಂತಂದ್ರೆ 40 ವರ್ಷ ಕೆಲಸ ಮಾಡ್ಕೊಂಡು ಹೊಸಿ ಜಾಗ ತಕೊಂಡ್ ಕಟ್ಕೊಂಡಿ. ಅದರಲ್ಲಿ ನಗರಕ್ಕೆ ನನ್ನ ಮಗಳು ಮದುವೆ ಮಾಡ್ಕೊಟ್ಟು ಅವರು ಅಲ್ಲಿ ಒಂದು ದಾರಿ ಇಲ್ಲ, ಚಾಮರಾಜನಗರ ನನ್ನ ಹಳ್ಳಿ ಅವರಲ್ಲಿ. ಆಗ ಅವ್ರಿಗೂ ಅಲ್ಲಿ ಒಂದು ದಾರಿ ಇಲ್ಲ, ಕೆಲಸ ಮಾಡ್ಕೊಂಡು ಮಕ್ಕಳು ನೋಡಮು ಅಂತಂದ್ಬಿಟ್ಟು ಅವನು ಬಂದು ಇಲ್ಲೇ ಸೇರ್ಕೊಂಡ. ನನ್ನೊಂದಿಗೆ ಅವರು ಇರೋದು. ಎದ್ದಳು ಮ್ಯಾಕ ಯಾನೋ ಒಂದು ಸದ್ದಾಯ್ತದ ಅಂತಂದ್ರು. ಇನ್ನೊಬ್ಬ ಮಗ ಅಚ್ಚರಿ ಮಣಲಿ ಇರೋದು. ಅವಳು ಎದ್ದ, ನನ್ನೊಂದಿಗಿರೋ ಮಗಳು ಎದ್ದ. ಎಲ್ಲಾರು ಮಣ ಒಳಗೆ ಇರಿಸ್ತಾ, ಮಣ ಎಲ್ಲ ಸುಮ್ಮನೆ ಕೂಲಿಕ್ತದ. ಡಬ್ಬ ಅಂತ ಮಣ ಕುಲ್ಕತ್ತ. ಭಾಳ ಸ್ಟಾರ್ಟ್ ಮಾಡಿದ್ರಲ್ಲ ಅದು ಎಲ್ಲ ಕುಲ್ಕ್ತದ. ನಮಗಿನ್ನ ಎತ್ತಾಗೂ ಓಡಕ್ಕೆ ದಾರಿ ಇಲ್ಲ. ಅವತ್ತು ಕರೆಂಟ್ ಇಲ್ಲ, ದಾರಿ ಇಲ್ಲ, ಕತ್ತಲೆ. 1.5 ಗಂಟೆ ಸಮಯ ನೋಡಿದ್ವಿ. 1.5 ಗಂಟೆ ಇನ್ನ ನೆಲ್ಲಿಗೆ ಓಡೋದು. ಆಗ ಕೆಳಗಿರೋರು ಬದಿಕಳೋರು ಮಕ್ಕಳನ್ನು ಬಿಟ್ಬಿಟ್ಟು ಎಡ್ತಿನೂ ಬಿಟ್ಬಿಟ್ಟು ಬಂದವ್ರು ಸೊಸೆ ಮ್ಯಾಲಕ್ಕೆ ಬಂದ್ಬಿಟ್ಟು ನನ್ನೊಂದಿಗೆ ಎಲ್ಲನೂ ಹೇಳಿದ್ರು. ಬೆಳಗತ್ಲಿ ನಮ್ಮ ನೋಡಮ್ಮ, ನಮ್ಮ ಮನೆಗೆ ನೀರು ಹತ್ತಲ್ಲ ಅಂತ ತಿಳ್ಕೊಂಡು ಜಾಡ್ಸ್ಕೊಂಡ್ ಬಂದ್ಬಿಡ್ತು. ನಮ್ಮ ಮಣ ಮಾತ್ರ ಇರೋದು, ಕಲ್ಲಿಗೆ ಇಲ್ಲಿ ಬೆಟ್ಟ ಇಲ್ಲ, ದಾರಿ ಇಲ್ಲ. ಜನ ಇದ್ರಿ ಮನೆಯಲ್ಲಿ? ನಮ್ಮ ಮನೇಲಿ ನನ್ನ ಅಳಿಯ, ನನ್ನ ಮಗ ಅವರು 5 ಆಳು. 5 ಜನ ಇದ್ರಿ? 5 ಜನ ಇದ್ರಿ. 5 ಜನ ಬಚಾವಾಗಿದ್ದಾರೆ. ಬಚಾವಾಗವ್ರ. ಆಗ ನಾನು ನಮ್ಮ ಗಂಡ ಅವರು ಮನೆಯೆಲ್ಲ ಹೋಗಿದೆ. ಮನೆಯೆಲ್ಲ ಹೋಗದ. ಇನ್ನೊಂದು 10 ನಿಮಿಷ ಇನ್ನೊಂದ್ಸಲ ಬೆಟ್ಟ ಉಂಟದು. ಆ ನೀರೆಲ್ಲ ಜಂಕೊಂಡ್ಬಂದ್ಬಿಡ್ತುಕಪ್ಪ. ಆಗ ನಾನು ನಮ್ಮ ಹೊಟ್ಟಿಲಿ ನನ್ನ ಮಗ ನನ್ನ ಎಲ್ಲ ಕಿರರೋದ್ ಕಿರ್ಸ್ತೀನಿ. ಅವ್ರ ತಾತ ಅವರೆಲ್ಲ ಕಿರರೋದ್ ಕಿರ್ಸ್ತಾಮಿ. ಆಗ ರಶ್ ಇಲ್ಲ, ಅವ್ರು ತೆಗ್ಯಾಕ ಬಂಡಿ ಅಳ್ಳಾಡೋದು ಇಲ್ಲ. ಮಣ್ಣು ತುಂಬಕತ್ತಕ್ಕಮ್ಮ ಅವ್ರ ಮ್ಯಾಲ. ನಮ್ ಬಂದ್ಬಿಟ್ಟು ಮುಖಮ್ಮ ಅಂತಂದ. ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ, ಆರಾಮ ಸೇಫ್ ಆಗ ಅವ್ರ. ಹೆಂಗ್ ದಾಟಿದ್ರಿ ಈ ಚೂರಲ್ಮಲ ನದಿ? ನದಿ ದಾಟಿಲ್ಲ, ನದಿ ಇರೋದು ಇಂತ ಕಾಡದಲ್ಲಿ ನೋಡಿ. ಅದಲ್ಲಿ ಕಾಡ್ತ ಸೋಲ ಒಳಗಿಂದ ನಾವು ಹಿಡ್ಕೊಂಡು ಅಚ್ಚರಿ ಒಂದು ದೇಶ ಅದ. ನೀವು ಕಾಡಿಂದ ಆ ಕಡೆ ಹೋಗಿ ಬಂದಿದ್ದು? ಕಾಡಿಂದ ಹತ್ತಾಗ ಹೋದಾಗ ಹಳ್ಳಿಲ್ಲ. ಅವತ್ತು ನಾವು 13 ಜನ ಮತ್ತೆ ವಾಪಸ್ಸಾಗಿ ಪಾರಾಗಿ ಬದುಕಿಗೆ ಬಂದಿದ್ದೆ ನಮ್ಮ ಅದೃಷ್ಟ. ರೋಚಕವಾಗಿ ಅಲ್ಲಿಂದ ನಾವು ಪಾರಾಗಿ ಬಂದ್ವಿ ಅನ್ನುವಂತ ಮಾತನ್ನ ಅವರು ಕಣ್ಣೀರಾಗ್ತಾ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ವಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18. ವಯನಾಡಿನಲ್ಲಿ ಕನ್ನಡಿಗರ ಸಂಕಷ್ಟ ಮುಂದುವರೆದಿದೆ. ನಾವು ಕನ್ನಡಿಗರು, ನಮಗೆ ನೆರವಾಗಿ ಅಂತ ಹೇಳಿ ಚೂರಲ್ಮಲಾದಲ್ಲಿ ಕನ್ನಡಿಗರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿನ ಸರ್ಕಾರ ಎಲ್ಲ ನೆರವನ್ನ ನೀಡೋದಾಗಿ ಹೇಳ್ತಾ ಇದೆ. ಬಟ್ ನಮಗೆ ಆ ನೆರವು ಸಿಗ್ತಾ ಇಲ್ಲ. ನಾವು ಕೂಡ ಕನ್ನಡಿಗರು, ನಮಗೂ ನೆರವಾಗಿ ಅಂತ ಹೇಳಿ ಚೂರಲ್ಮಲದಲ್ಲಿ ಕನ್ನಡಿಗರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಟಿ ನರಸೀಪುರದ ಮಹಾದೇವಪ್ಪ, ಚಾಮರಾಜನಗರದ ಮಹೇಶ್ ಚೂರಲ್ಮಲದಲ್ಲಿ ನೆಲೆಸಿದ್ದಂತ ಗೆಳೆಯರು. ದುರಂತದ ವೇಳೆ ಇವರು ಪಾಪ ತಮ್ಮ ಮನೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಘಟನೆಯ ಭೀಕರತೆ ಹೇಗಿತ್ತು ಅಂತ ಹೇಳಿ ಈ ಸ್ನೇಹಿತರು ವಿವರಿಸಿದ್ದಾರೆ. ನಾವು ಕೂಡ ಕನ್ನಡದವರೇ, ಕನ್ನಡಿಗರೇ, ನಮಗೂ ಕೂಡ ನೆರವಿನ ಹಸ್ತವನ್ನ ಚಾಚಿ ಅಂತ ಇಬ್ರು ಗೆಳೆಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಕರ್ನಾಟಕ ಸರ್ಕಾರ ಈಗ 100 ಮನೆಗಳನ್ನು ನಿರ್ಮಿಸಿ ಕೊಡೋದಾಗಿ ಒಂದು ಭರವಸೆಯನ್ನ ಕೊಟ್ಟಿದೆ. ಅದಕ್ಕೆ ಧನ್ಯವಾದವನ್ನು ಕೇರಳ ಸಿಎಂ ತಿಳಿಸಿದ್ದಾಗಿದೆ. ಆ 100 ಜನ ಯಾರು ಅನ್ನೋದು ಇವಾಗೊಂದು ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ನಾವು ಮನೆಯನ್ನ ಕಳ್ಕೊಂಡಿದೀವಿ, ನಮಗೂ ಈಗ ದಿಕ್ಕು ಕಾಣಿಸ್ತಾ ಇಲ್ಲ, ನಮಗೂ ಸಹಾಯ ಮಾಡಿ ಅಂತ ಇಬ್ರು ಗೆಳೆಯರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ನಮ್ಗೇನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಕನ್ನಡಿಗರು. ಇನ್ನು ಕನ್ನಡಿಗರಾಗಿರುವಂತಹ ಮಹಾದೇವಪ್ಪ ಹಾಗೆಯೇ ಮಹೇಶ್ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾತಾಡಿಸಿದ್ದಾರೆ, ನೋಡೋಣ. ಈ ಒಂದು ಮಹಾದುರಂತದಲ್ಲಿ ನಮ್ಮ ಕನ್ನಡದವರು ಕೂಡ
ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಈಗ ನ್ಯೂಸ್ 18 ಜೊತೆ ಅವತ್ತಿನ ದಿನ ಮನೆ ಎಲ್ಲವನ್ನೂ ಕೂಡ ಕಳೆದುಕೊಂಡು ಬೀದಿಗೆ ಬಂದಿರುವಂತಹ ಇಬ್ಬರಿದ್ದಾರೆ. ಇವರು ಮೂಲತಃ ಕರ್ನಾಟಕದವರು. ಇವರು ಮಹೇಶ್ ಅಂತ ಚಾಮರಾಜನಗರದವರು, ಇವರು ಮಹದೇವ ಅಂತ ಟಿ ನರಸೀಪುರದವರು. ಅವತ್ತು ರಾತ್ರಿ ಏನಾಯ್ತು ಅಂತ? ಅವತ್ತು ರಾತ್ರಿ 1:15 ಮೇಲಿಂದ ಭೂಮಿ ಬೆಟ್ಟದಿಂದ ಎಲ್ಲ ಬಂದಾಗ ನಾವು ಮನೆ ಮೇಲ್ಗಡೆ ಇರುವಾಗ ಆಗ ನಮ್ಮ ಮನೆಯಿಂದ ಕೆಳಗಡೆ ಇರೋಂಥ ಒಂದು 4 ಜನ ಆ ಇದರಲ್ಲಿ ಕೆಸರಲ್ಲಿ ಎಲ್ಲ ಇದಾಗ್ಬಿಟ್ಟು ಮೇಲಿಗೆ ಬಂದರು. ನಮ್ಮ ಮನೆಗೆ ಬರುವಾಗ ನಾವೆಲ್ಲ ಮೇಲೆ ಕರ್ಕೋಗಿ ಅವ್ರನ್ನ ನಮ್ಮಿಂದ ಏನಾಗ್ಬಿಡ್ಬೇಕು, ನಮ್ಮ ಎಲ್ಲಾರ ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ನಾವು ಅವ್ರನ್ನ ಇಲ್ಲಿ ಇರಿ ಅಂದ್ಬಿಟ್ಟು ಅವ್ರು ಇರಿಸಿದ್ವಿ. ಬೆಡ್ಶೀಟಲ್ಲಿ ತಗೊಂಡು ಬಂದು ಅವ್ರನ್ನ ಮನೇಲಿ ಇರಿಸಿದ್ವು. ಆಗ ಇನ್ನೊಬ್ಬರು ಈ ಬಂದು ಜೀಪಿನ ಅಡೀಲಿ ಜೀಪಿನ ಕೆಳಗಡೆ ಸಿಗಾಕೊಂಬಿಟ್ಟು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಪುನಃ ನಾವು ಹೋದಾಗ ಪುನಃ ಏನೇ ಮಾಡಿದ್ರು ಆ ಜೀಪು ನಮಗೆ ಎತ್ತಕ್ಕಾಗ್ತಿಲ್ಲ, ತಳ್ಳಕ್ಕಾಗ್ತಿಲ್ಲ. ಹಾಗೆ 2ನೇ ಸಾರಿ ಬಂದ್ಬಿಡ್ತು. 2ನೇ ಸಾರಿ ಬಂದಾಗ ನಮ್ಮ ಜೀವ ಉಳಿಸ್ಕೊಳ್ಳವ ಇಲ್ಲ ಅವನ ಜೀವ ಉಳಿಸ್ಕೊಳ್ಳವ ಅನ್ನೋ ಒಂದು ಮೈಂಡ್ ಭಯ. ಅವತ್ತು ರಾತ್ರಿ ಹಿಂಗೆ ನೀವು ಪಾರಾದ್ರಿ? ರಾತ್ರಿ ಫಸ್ಟಲ್ಲಿ ನೀರು ಬತ್ತು ನಮ್ಮ ಬ್ಯಾಟ್ರಿ ಹೊಡ್ಕೊಂಡೆ ನೋಡ್ತಿದ್ವು. ನೀರು ತುಂಬ್ಕತ್ತು. ಆಗ ನೋಡಿದಾಗ ನೀರು ತುಂಬ ಬರ್ತಿತ್ತು. ನಮ್ಮ ಬಿರ್ನ ನೋಡಿದಾಗ 2ನೇ ಸಲ ಎದ್ದುಬಿಟ್ವು. ಕಾಡ್ಗಾಣ ಎದ್ದುಬಿಟ್ಟು ಮೇಲೆ ಒಂದು ಬಂದು ಇತ್ತು. ಅಲ್ಲೋಗಿ ಮೇಲೆ ನಿಂತ್ಕೊಂಡ್ವು. ಎಷ್ಟು ಜನ ಇದ್ರಿ ಮನೆಯಲ್ಲಿ? ಮನೇಲಿ ನಮ್ಮ 2 ಜನ ಇದ್ದದು. ಬಾಕಿ ನಮ್ಮ ಲೈನ್ ಪಕ್ಕದವ್ರೆಲ್ಲ ಇದ್ರು. ಅವ್ರನ್ನ ಕರ್ಕೊಂಡು ಎಲ್ಲ ಕಂಬಿ ಬೇಲಿ ನೆಗೆದು ಪಾಡಿಗಾಣ ಎದ್ಬಿಟ್ವು. ಮೇಲೆ ಕತ್ಬಿಟ್ವು. ಕಾಡಿಗೆ ಮೇಲೆ ಹತ್ಬಿಟ್ವಿ. ನಮ್ಮ ಕರ್ನಾಟಕ ಜನತೆ ಏನಾರು ಒಂದು ನಮಗೆ ಒಂದು ಸಹಾಯ ಅನ್ನೋದನ್ನ ಮಾಡಿದ್ರೆ ನಮ್ಮ ಮುಂದಕ್ಕೆ ಏನೋ ನಾವು ಒಂದು ಜೀವನ ಮಾಡೋಂಥ ಅವಕಾಶ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಬೇಡ್ಕೊಳ್ತೇನೆ. ಇನ್ನು ನಾವು ಹೋಗಲ್ಲ. 1918 ಇದೇ ರೀತಿ ಆಯ್ತು. ಏನಂದ್ರೆ ಅವಾಗ ನೀರು ತುಂಬ್ಕಾಯ್ತು. ತಿರ್ಗಿ ನಮ್ಮ ತೊಳೆದು ಕ್ಲೀನ್ ಮಾಡಿ ಎಲ್ಲ ಗೌರ್ಮೆಂಟ್ ಸಹಾಯ ಮಾಡ್ತೀರಿ. 10-20 ಸಾವಿರ ರೂಪಾಯಿ ಕೊಟ್ಟು ಗೌರ್ಮೆಂಟ್ ಕೊಡ್ತು. ಅವಾಗ ತಿರ್ಗಾ ಸೇರಿದ್ವು. ಆಗಲ್ಲ. ಇನ್ನಿಲ್ಲ, ಮನೆ ಹೋಯ್ತು. ಮುಂದಕ್ಕೆ ಇನ್ನು ಬಹಳ ನಿಂತಿದೆ, ಅಲ್ಲಿ ಮೇಲಿಂದ ಬಹಳ ನಿಂತಿದೆ. ಅದು ಯಾವ ಟೈಮ್ ಬರುತ್ತೆ ಅಂತ ಗೊತ್ತಿಲ್ಲ. ನೀನು ಅದು ಬಂದ್ಬಿಟ್ರೆ ಇನ್ನಿಲ್ಲ ಅಲ್ಲಿ. ಈ ಮೇಪಳಿ ಈ ಚೂರಲ್ ಮೇಲೆ ವಿಲೇಜ್ ರೋಡ್ ಅದು ಎಲ್ಲ ಏನಂತ ಏನಿರೋದಿಲ್ಲ ಅಲ್ಲಿ. ಮತ್ತೆ ನಾವು ವಾಪಸ್ ಚೂರಲ್ಮಲ ಅಥವಾ ಮುಂಡಕೈ ಭಾಗಕ್ಕೆ ಹೋಗೋದಿಲ್ಲ, ಅಷ್ಟು ಧೈರ್ಯ ನಮಗಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ರು. ಅವ್ರ ಮನೆಗಳು ಕೊಚ್ಚಿ ಹೋಗಿದೆ. ಅವರು ಅವತ್ತಿನ ದಿನದ ಆ ರಾತ್ರಿಯನ್ನ ಕಳೆದಿರೋದೇ ನಮ್ಮ ಬದುಕಿನ ಅತ್ಯಂತ ಕರಾಳತೆಯ ಪುಟ ಅಂತ ಅವರು ವಿವರಿಸ್ತಾ ಇದ್ದಾರೆ. ವಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18.